ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ನಾನು ರಮ್ಯಾ. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ. ಆ್ಯಂಡ್ ಕೆಲವ್ರು ಅನಿಸುತ್ತೆ, ಮೇಡಮ್ ಇದು ಟ್ರೂ ಲವ್ವಾ ಅಥವಾ ಸೋಲ್ಮೇಟ್ ಕನೆಕ್ಷನ್ ಇದೆಯಾ ನಮ್ಮದು, ಇದ್ರೂ ಯಾಕೆ ನಮ್ಗೆ ಇಷ್ಟೊಂದು ನೋವು ಕಷ್ಟಗಳು ಬರ್ತಾ ಇದೆ. ಕೆಲವೊಮ್ಮೆ ಯಾವ ಥರ ಆಗ್ಬಿಡುತ್ತೆ ಅಂತಂದರೆ, ಎಷ್ಟೇ ನೀವು ಪ್ರಯತ್ನ ಪಟ್ಟರು ಅಥವಾ ಆ ವ್ಯಕ್ತಿ ಪ್ರಯತ್ನ ಪಟ್ರು ಕೆಲವೊಂದು ವಿಚಾರದಲ್ಲಿ ನಿಮಗೆ ತುಂಬ ಆಬ್ಸ್ಟಿಕಲ್ಸ್ ಬರ್ತಾ ಇರುತ್ತೆ, ಅಥವಾ ಒಂದು ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಯಾಕೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಾಕೆ ನನ್ನಲ್ಲಿ ತುಂಬ ಕಮ್ಮಿ ಇಂಟ್ರೆಸ್ಟ್ ತೋರ್ಸೋಕ್ಕೆ ಶುರು ಮಾಡಿದ್ದಾರೆ, ಮುಂಚಿನ ಹಾಗೆ ಇಲ್ಲ ವ್ಯಕ್ತಿ. ಸೊ ಈ ಥರ ಹಲವಾರು ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮಲ್ಲಿ ಮೂಡುತ್ತೆ ಅಲ್ವಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೇಳಬೇಕಂದ್ರೆ, ಕೆಲವರು ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡು ಬಂದಿರ್ತೀರ. ಒಂದು 7 ವರ್ಷ 8 10 ವರ್ಷದಿಂದ ಸಹ ನೀವು ಒಬ್ರಿಗೊಬ್ರಿಗೆ ತುಂಬ ಪರಿಚಯ ಇರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನು ಮುಂದೇನೂ ತೊಗೊಂಡು ಹೋಗಬೇಕು ಅಂತ ತುಂಬಾ ನೀವು ಆಸೆ ಪಟ್ಟಿರ್ತೀರ. ಆದ್ರೂ ಕೆಲವೊಮ್ಮೆ ಅದು ಆಗಲ್ಲ, ಅಥವಾ ಏನಾದ್ರು ಒಂದು ಆಬ್ಸ್ಟಿಕಲ್ಸ್ ಅಥವಾ ಏನಾದ್ರು ಬಂದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಅಲ್ವಾ. ಸೊ ಯಾಕೆ ಆ ಥರ ಆಗುತ್ತೆ, ಏನು ರೀಸನ್ ಅದಕ್ಕೆ, ಅಥವಾ ನಿಮ್ಮ ಪರ್ಸನ್ನೇ ಇದಕ್ಕೆ ಕಾರಣನ, ಅಥವಾ ಅವರಿಂದನೇ ಈ ಪ್ರಾಬ್ಲಮ್ಸ್ ಆಗಿಸಿ ನೀವು ರೆಡಿ ಇರ್ತೀರ, ಬಟ್ ನಿಮ್ಮ ಪರ್ಸನ್ ರೆಡಿ ಇರೋದಿಲ್ಲ ಕೆಲವೊಮ್ಮೆ. ಸೊ ಆ ಥರ ಸಿಚುವೇಶನ್ಸಲ್ಲಿ ನೀವೇನಾದ್ರು ಸಿಕ್ಕಾಕೊಂಡಿದ್ದಿದ್ರೆ ಖಂಡಿತ ಈ ವಿಡಿಯೋನ ಕೊನೆಯ ತನಕ ನೋಡಿ, ಯಾವ ಕಾರಣಕ್ಕಾಗಿ ಹಿಂಗಾಗ್ತಾ ಇದೆ ಅನ್ನೋದನ್ನ ನಾವು ಡಿವೈನ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ವಿಜುವಲೈಸ್ ಮಾಡಿ ಆ ಒಂದು ಪರ್ಸನ್ನ ಕಣ್ಮುಚ್ಕೊಂಡು ನಿಮ್ಮ ಪರ್ಸನ್ ಯಾರಿದ್ದಾರೆ ವಿಜುವಲೈಸ್ ಮಾಡಿ ಯೂನಿವರ್ಸಿಗೆ ಹೇಳಿ, ನಾನು ಈ ವ್ಯಕ್ತಿಗೋಸ್ಕರ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ವಿಡಿಯೋವನ್ನು ನಾನು ನೋಡ್ತಾ ಇದ್ದೀನಿ, ನನಗೆ ಯಾವ ಒಂದು ಇನ್ಫಾರ್ಮೇಷನ್ ಸಿಗಬೇಕು ಅಂತಿದೆ ಅದು ನನಗೆ ಸಿಗಲಿ. ಓಕೆ, ಆಲ್ರೆಡಿ ಬರ್ತಾ ಇದೆ. ಓಕೆ, ನೀವು ನೋಡ್ಬೋದು ಇಷ್ಟು ಮೆಸೇಜಸ್ ತುಂಬ ಆ್ಯಕ್ಯುರೇಟಾಗಿ ಹೆಂಗೆ ಬರುತ್ತೆ ಅಂತ. ಕೆಲವ್ರು ಕೇಳ್ತೀರಾ, ಮೇಡಮ್ ಟ್ಯಾರೋ ರೀಡಿಂಗ್ ಆ್ಯಕ್ಯುರೇಟ್ ಇರುತ್ತಾ ಅಂತ. ಯಾರೆಲ್ಲ ಜೆನ್ಯೂನ್ ಟ್ಯಾರೋ ಕಾರ್ಡ್ ರೀಡರ್ಸ್ ಇರ್ತಾರೆ, ಯಾರಿಗೆ ಎನರ್ಜೀಸ್ನ ಹೆಂಗೆ ಪಿಕ್ ಮಾಡಬೇಕು ಅನ್ನೋ ವಿದ್ಯೆ ಗೊತ್ತಿರುತ್ತೆ, ಅವರನ್ನು ಖಂಡಿತ ನಂಬೋದು. ಓಕೆ, ನೋಡೋಣ ಇನ್ಯಾವ ಮೆಸೇಜಸ್ ಇದೆ, ತಿಳಿಸ್ಕೊಡ್ತೀವಿ ಯೂನಿವರ್ಸ್. ಓಕೆ, ಸೊ ಇಷ್ಟು ಮೆಸೇಜಸ್ ಬಂದಿದೆ ಇಲ್ಲಿ. ಆಲ್ ರೈಟ್ ಗೈಸ್, ಸೊ ಈ ಒಂದು ಎನರ್ಜೀಸ್ನ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಕಾಣುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಥರ್ಡ್ ಪಾರ್ಟಿ ಎನರ್ಜೀಸ್ ತುಂಬ ಇದೆ. ಥರ್ಡ್ ಪಾರ್ಟಿ ಎನರ್ಜೀಸ್ ಅಂತಾನು ಹೇಳ್ಬೋದು, ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಾನು ಹೇಳಬಹುದು. ಓಕೆ, ಮೊದಲನೇದಾಗಿ ನೋಡೋದಾದರೆ ಮೂನ್ ಎನರ್ಜಿ ಅಂತ ಇದೆ ಆಯಿತಾ. ಮೂನ್ ಎನರ್ಜಿ ಯಾವ ಥರ ಅಂತಂದರೆ, ಇಲ್ಲಿ ಕೆಲವ್ರಿಗೆ ನೀವು ಚೆನ್ನಾಗಿರೋದು ಅಥವಾ ನೀವು ಒಬ್ಬ ವ್ಯಕ್ತಿ ಜೊತೆ ಖುಷಿಯಾಗಿರೋದನ್ನ ನೋಡ್ತಾ ಸಹಿಸ್ಕೊಳಕ್ಕಾಗಲ್ಲ. ಕೆಲವ್ರಿಗೆ ಜೆಲಸ್ ಫೀಲ್ ಆಗ್ತಾರೆ, ಇಲ್ಲ ಅಂದರೆ ಈ ವ್ಯಕ್ತಿಗೆ ನನಗೆ ಸಿಗದೇ ಇರುವಂಥ ಖುಷಿ, ಒಂದು ಹ್ಯಾಪಿ ಜೀವನ ಇವ್ರಿಗೆ ಸಿಕ್ತಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಅಲ್ವಾ. ಸೊ ಆ ಥರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಗೋಚಾರ ಆಗ್ತಿದೆ. ಅಂದರೆ ಯಾರೋ ಬಂದು ನಿಮಗೆ ಒಂಥರ ನಿಮ್ಮ ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಆ ವ್ಯಕ್ತಿಯಿಂದ ಸಹ ನೀವು ಅನ್ನಿಸ್ಕೋತಾ ಇರ್ತೀರ. ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಕಡೆಯಿಂದ ಯಾರ ಜೊತೆನೋ ನೀವು ಕಾಂಟ್ಯಾಕ್ಟಲ್ಲಿ ಇರ್ತೀರ, ಅವ್ರು ನಿಮಗೆ ವಿಚಾರಗಳು ಏನೇನು ನಡೀತಾ ಇದೆ ಮನೆಯಲ್ಲಿ, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಒಬ್ಬರು ತಿಳಿಸ್ತಾ ಇರ್ತಾರೆ ನಿಮಗೆ, ಈ ಥರ ಅಂತೆ ಆ ಥರ ಅಂತೆ, ನಮ್ಮ ಮನೇಲಿ ಈ ಥರ ಡಿಸ್ಕಷನ್ ಆಗ್ತಾ ಇದೆ, ನಿನ್ನ ಬಗ್ಗೆ ಆಗ್ತಾ ಇದೆ, ಈ ಥರ. ಓಕೆ, ಸೊ ಎಲ್ಲೋ ಒಂದು ಕಡೆ ಸುದ್ದಿ ತಲುಪ್ತಾ ಇದೆ ನಿಮಗೆ, ಆದರೆ ಅದು ಒಳ್ಳೆ ಸುದ್ದಿ ಅಲ್ಲ. ಈ ಥರ ಏನೋ ಮಾತುಕತೆ ಮಾಡ್ತಾ ಇದ್ದಾರೆ ಮದುವೆ ಬಗ್ಗೆ. ಓಕೆ, ಅವ್ರಿಗೆ ಒಪಿನಿಯನ್ ಬೇರೆದಿದೆ, ಏನೋ ಒಂದು ವಿಚಾರಗಳು ತುಂಬಾ ನಿಮಗೆ ಕಾಡ್ತಿದೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದಿದೆ. ಥರ್ಡ್ ಪಾರ್ಟಿ ಅಂದ ಕೂಡಲೇ ಅವರು ಇನ್ನೊಂದು ವ್ಯಕ್ತಿ ಬಂದಿದ್ದಾರೆ ಅಂತಾನೆ ಅಲ್ಲ, ಇವರ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಇವರು ತುಂಬ ಯಾರು ಕ್ಲೋಸಾಗಿ ಮೂವ್ ಮಾಡ್ತಾರೆ ಆ ವ್ಯಕ್ತಿಯಿಂದ ಸಹ ಇವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರತ್ತ. ಅಂದರೆ ಅವರು ಅವರ ತತ್ವವನ್ನು ಹೇಳ್ತಾರೆ. ಓಕೆ, ಅವರ ತತ್ವವನ್ನು ಹೇಳ್ತಾರೆ, ಆದರೆ ಈ ವ್ಯಕ್ತಿಗೆ ಓಕೆ ಏನು ಅವರ ಜೀವನದಲ್ಲಿ ನಡೆದಿದೆ, ಯಾರು ಇನ್ಫ್ಲೂಯೆನ್ಸ್ ಥರ್ಡ್ ಪಾರ್ಟಿ ಮಾಡ್ತಿದ್ದಾರಲ್ಲ
ಅವರ ಒಂದು ಲೈಫಲ್ಲಿ ಏನು ನಡೆದಿದೆಯೋ ಅವ್ರು ಇವ್ರ ಹತ್ರ ಶೇರ್ ಮಾಡ್ಕೋತಾರೆ. ಅವ್ರು ಹೌದಲ್ವಾ, ಇದೇ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ. ಆದರೆ ಅವರ ಜೀವನ ಬೇರೆ, ಇವರ ಜೀವನ ಬೇರೆ ಅನ್ನೋದನ್ನ ಮಾತ್ರ ಇವರು ಮರ್ತು ಬಿಟ್ಟಿರ್ತಾರೆ. ಅದು ಇಲ್ಲಿ ನಡೀತಾ ಇದೆ. ಸೊ ಬೇರೆಯವ್ರ ಮಾತು ಕೇಳ್ಕೊಂಡು ಬ್ಲಾಕ್ ಮಾಡೋದು, ಅಥವಾ ತುಂಬ ಆಟ ಆಡಿಸೋದು, ಅಂದರೆ ತುಂಬ ಎಮೋಷ್ನಲಿ ನಿಮ್ಮನ್ನು ಡ್ರೈನ್ ಔಟ್ ಮಾಡುವಂಥ ವ್ಯಕ್ತಿ. ಸೊ ಯಾವಾಗಲೂ ಪ್ರೀತಿಯಲ್ಲಿ ಏನಾಗುತ್ತೆ, ಎಮೋಷನ್ಸ್ ಜಾಸ್ತಿ ಬರುತ್ತೆ, ಒಂಥರ ಖುಷಿ, ಒಂಥರ ಹ್ಯಾಪಿನೆಸ್, ಜಾಯ್, ಈ ಥರ ಇರಬೇಕು. ಆದರೆ ಇಲ್ಲಿ ಹೋಗ್ತಾ ಹೋಗ್ತಾ ಈ ರಿಲೇಷನ್ಶಿಪ್ಗಳು ಎಷ್ಟು ಟಾಕ್ಸಿಕ್ ಆಗಿ ಹೋಗ್ತವೆ ಅಂದರೆ ಒಂಥರ ಫುಲ್ ಡಿಪ್ರೆಷನ್ ಆಗೋದು, ಆನ್ಸೈಟಿ, ಫಿಯರ್, ಈ ಥರ ಎಮೋಷನ್ಸಿಂದ ಪ್ರೀತಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಒಂದು ರೆಡ್ ಫ್ಲ್ಯಾಗ್ ಅಂತಾನೆ ಹೇಳ್ಬೋದು, ಅಂದರೆ ಎಚ್ಚರ ವಹಿಸುವಂಥ ಒಂದು ಸಮಯ ಅದು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಕರೆಂಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಸಂಪರ್ಕದಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಿಂದ ಸಹ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ತಕ್ಕಂಥ ಸನ್ನಿವೇಶಗಳಿದೆ. ಆ್ಯಂಡ್ ಇನ್ನೊಂದೇನಪ್ಪ ಮುಖ್ಯವಾದ ವಿಚಾರ ಅಂದರೆ, ಎಮೋಷನ್ಸ್ನ ಬೇಕು ಅಂತಲೇ ನಿಮಗೆ ಹರ್ಟ್ ಮಾಡ್ತಾರೆ ಈ ವ್ಯಕ್ತಿ. ನೋಡ್ಬೋದು ಹೈ ಪ್ರಿಸ್ಟಸ್ ಕಾರ್ಡ್. ಕಾರಣನೇ ಇರೋದಿಲ್ಲ. ಓಕೆ, ಸೊ ಬರೋದು ಏನೋ ಒಂದು ಹೇಳ್ಬಿಡೋದು, ನಿಮ್ಮ ಎಮೋಷನ್ಸ್ನ ಡ್ಯಾಮೇಜ್ ಮಾಡೋದು, ಹೋಗ್ಬಿಡೋದು. ಆಮೇಲೆ ನೀವು ಕುತ್ಕೊಂಡು ಕೊರಗ್ತಾ ಇರ್ತೀರ, ಅಯ್ಯೋ ಇವ್ನು ನನ್ಗೆ ಹಿಂಗೆ ಹೇಳ್ಬಿಟ್ಟ, ಈ ವ್ಯಕ್ತಿ ಮುಂಚೆ ಹಿಂಗೆ ಇರಲಿಲ್ವಲ್ಲ, ಯಾಕೆ ಇಷ್ಟೊಂದು ಬದಲಾದ್ರು, ಹಾಗೆ ಹೀಗೆ. ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ, ಬಿಕಾಸ್ ಸರ್ಫೇಸ್ ಲೆವೆಲಲ್ಲಿ ಇರ್ತೀರ, ಬಿಕಾಸ್ ಅವ್ರ ಪ್ರೀತಿ ಮಾತ್ರ ಕಾಣಿಸ್ತಾ ಇರುತ್ತೆ. ಆದರೆ ಒಳಗಡೆ ಏನೇನು ಮಾಡ್ತಾ ಇದೆ, ಏನೇನು ವಿಚಾರಗಳು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ. ಒಂದು ಮುಖವಾಡ ಹಾಕೊಂಡು ಆಟ ಆಡಿಸಿ, ಇದು ಡೆಫಿನೆಟ್ಲಿ ಸೋಲ್ಮೇಟ್ ಕಾರ್ಡೇ ಇದು. ಯಾಕಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಏನಿದೆ ಇದು ಸೋಲ್ಮೇಟ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಈ ಸೋಲ್ಮೇಟ್ ಎನರ್ಜಿನ ಕೆಲವೊಮ್ಮೆ ತುಂಬ ಪರೀಕ್ಷೆಗೆ ಒಳಪಡಿಸಲಾಗತ್ತೆ. ಓಕೆ, ನಾನು ಹೇಳ್ದಂಗೆ ಗೆದ್ಕೊಂಡು ಬರಬೇಕು. ಸೊ ಇಬ್ಬರೂ ಈಗ ಗೆದ್ಕೊಂಡು ಬರಬೇಕಾಗತ್ತೆ. ಸೊ ಆ ಥರ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಕರೆಂಟ್ಲಿ ಹೇಳಬೇಕು ಅಂದರೆ ನಿಮ್ಮ ಪರ್ಸನ್ ಯಾವುದೇ ರೀತಿ ಕಮಿಟ್ಮೆಂಟ್ ಯಾರಿಗೂ ಕೊಟ್ಟಿಲ್ಲ ಇನ್ನು. ಓಕೆ, ಸೊ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಆದ್ರೂ ನಿಮ್ಮ ಜೊತೆ ಬ್ಲಾಕ್ ಅಥವಾ ಫೋನ್ ಬ್ಲಾಕು, ವಾಟ್ಸಪ್ ಬ್ಲಾಕ್ ಎಲ್ಲ ಮಾಡಿದ್ರೂ ಯಾವುದೇ ರೀತಿ ಬೇರೆಯವ್ರಿಗೆ ಕಮಿಟ್ಮೆಂಟ್ ಇನ್ನು ಕೊಟ್ಟಿಲ್ಲ ಈ ವ್ಯಕ್ತಿ ಅಂತ ಹೇಳ್ಬೋದು. ಓಕೆ, ಸದ್ಯಕ್ಕೆ ಈ ವ್ಯಕ್ತಿ ಹೇಳಬೇಕು ಅಂದರೆ ಯಾರ ಜೊತೆನೂ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಅವರ ಲೈಫಲ್ಲೇ ಸಾಕಷ್ಟು ವಿಚಾರಗಳು, ಸಾಕಷ್ಟು ಗೊಂದಲಗಳು ನಡೀತಾ ಇದೆ. ಓಕೆ, ಒಂಥರ ಹೇಳಬೇಕು ಅಂತಂದರೆ ಈ ರಿಲೇಷನ್ಶಿಪ್ಪಿಂದ ನನಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆಯಲ್ಲ, ನಾನು ಹೆಂಗೆ ಇದನ್ನು ತೊಗೊಂಡೋಗ್ಲಿ ಅಂದರೆ ಗಿವ್ ಅಪ್ ಮಾಡಿಬಿಡೋ ಅಂತ ಒಂದು ಹಂತದಲ್ಲಿದ್ದಾರೆ. ನನಗೆ ಇದೆಲ್ಲ ನಿಭಾಯಿಸೋದಕ್ಕಾಗಲ್ಲಪ್ಪ, ನಾನು ಗಿವ್ ಅಪ್ ಮಾಡಿಬಿಡ್ತೀನಿ, ನನಗಾಗಲ್ಲ. ಸೊ ಈ ಥರ ಒಂದು ಯೋಚನೆಯಲ್ಲಿ ಇದ್ದಾರೆ. ನೋಡ್ಬೋದು ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ ಆಗಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ನನ್ನ ಜೀವನನೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ಸೊ ಹಾಗಾಗಿ ನೀವೇನೇ ಒಂದು ಬಲವಂತ ಮಾಡಿದ್ರೂ ನಾನು ಈ ಒಂದು ಲೈಫಲ್ಲಿ ಅಥವಾ ನಿಮ್ಮ ಒಂದು ಜೀವನದಲ್ಲಿ ನಾನು ಅಡ್ಜಸ್ಟ್ ಆಗಲ್ಲ ಅಂತ ಹೊರಟೋಗ್ತಾ ಇದ್ದಾರೆ ಅವರು. ನೀವು ಎಷ್ಟೇ ಪ್ರೀತಿ ಕೊಡಿ, ಎಷ್ಟೇ ಎಮೋಷನ್ಸ್ ಬನ್ನಿ, ನಾನು ನಿಮ್ಮನ್ನ ಹೂ ಥರ ನೋಡ್ಕೋತೀನಿ, ಹಾಗೆ ಹೀಗೆ ಅದು ನೀವು ಎಷ್ಟೇ ಗೋಗುರಿದ್ರೂ ಅವ್ರು ಕ್ಯಾರಿ ಅಂತಿಲ್ಲ ಅಲ್ವಾ. ಸೊ ಅವ್ರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಕಂಫರ್ಟ್ ಝೋನ್ ಅನ್ನೋದು ಹೋಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೂ ಸದ್ಯಕ್ಕಂತೂ ಅವ್ರು ಯಾರೇ ಒಂದು ಪರ್ಸನ್ ಜೊತೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಟ್ಟಿಲ್ಲ. ಸೊ ಹಾಗಾಗಿ ಇನ್ನೂ ಚಾನ್ಸ್ ಇದೆ ನಿಮಗೆ. ಓಕೆ, ಇನ್ನೂ ಚಾನ್ಸ್ ಇದೆ. ಆ್ಯಂಡ್ ಈ ಸಲ ನೀವು ಈ ವ್ಯಕ್ತಿ ಬಗ್ಗೆ ಒಬ್ಸೆಷನ್ ಕ್ರಿಯೇಟ್ ಮಾಡ್ಕೊಳ್ದೆ ತುಂಬ ಕ್ಯಾಶುವಲ್ ಆಗಿ ಎಷ್ಟು ಬೇಕೋ ಅಷ್ಟೇ ನಡ್ಕೊಂಡ್ರೆ ಬಹಳ ಉತ್ತಮ. ಸೊ ಎರಡನೇ ಚಾನ್ಸ್ ಸಿಗುತ್ತಾ ಅಂದರೆ ಎಸ್, ಖಂಡಿತವಾಗ್ಲೂ ಎರಡನೇ ಚಾನ್ಸ್ ಸಿಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ 2 ಎನರ್ಜೀಸ್ ಅಂತ. ಸೊ ಎರಡನೇ ಚಾನ್ಸ್ ಸಿಗುವಂತಹ ತುಂಬ ಹೈ ಚಾನ್ಸಸ್ ಇದೆ. ಓಕೆ, ನಮ್ಮ ಏಂಜಲ್ಸ್ ಏನೋ ಹೇಳ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡಿ, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ, ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಬೆಟರ್. ತುಂಬಾ ನಾನು ಹೇಳಿದ್ನಲ್ಲ, ತುಂಬ ಒಬ್ಸೆಷನ್ಗೆ ಕ್ರಿಯೇಟ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಒಬ್ಸೆಷನ್ಗಿಂತನೂ ನೀವು ಇಂಪಾರ್ಟೆಂಟು ಅಲ್ವಾ. ಸೊ ಹಾಗಾಗಿ ನಿಮ್ಮನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಉಳಿಸ್ಕೊಳ್ಳಿ. ಆ್ಯಂಡ್ ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದ್ನಲ್ಲ, ನೀವು ಹೊಸ ರೀತಿಯಲ್ಲಿ ಅವ್ರಿಗೆ ಕಾಣಿಸ್ಕೋಬೇಕು. ಒಂದು ಖುಷಿಯಾಗಿ, ಒಂದು ಲವಲವಿಕೆಯಿಂದ ಯಾವಾಗ ನೀವು ಈ ವ್ಯಕ್ತಿಗೆ ಕಾಣಿಸ್ಕೋತೀರಾ, ಆವಾಗ ಈ ವ್ಯಕ್ತಿ ನಿಮ್ಮ ಕಡೆ ಅಂದರೆ ನಿಮ್ಮಲ್ಲಿ ಆ ಎನರ್ಜಿ ಇರಬೇಕು.
ನಿಮ್ಮಲ್ಲಿ ಆ ಲವಲವಿಕೆ, ಆ ಖುಷಿ, ಅವ್ರು ಇಲ್ಲದೇ ಇದ್ರೂ ನಾನು ಖುಷಿಯಾಗೇ ಇರ್ತೀನಿ, ಅವ್ರು ಇದ್ರೂ ನಾನು ಖುಷಿಯಾಗೇ ಇರ್ತೀನಿ ಅಂತ ಯಾವಾಗ ನೀವು ನ್ಯೂಟ್ರಲ್ ಆಗಿ ಫಿಕ್ಸ್ ಆಗ್ತೀರಾ, ಆವಾಗ ನಿಮಗೆ ಎಲ್ಲ ರೀತಿಯ ಇದೂ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಎನರ್ಜೀಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಇರ್ತಾರೋ ಬಿಡ್ತಾರೋ ನಾನು ಖುಷಿ ಇರ್ತೀನಿ, ಅವ್ರು ಇರ್ತಾರೋ ಬಿಡ್ತಾರೋ ನಾನು ಊಟ ಮಾಡ್ತೀನಿ, ಅವ್ರು ಇರ್ತಾರೋ ಬಿಡ್ತಾರೋ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ಈ ಒಂದು ತತ್ವವನ್ನು ನೀವು ಅಳವಡಿಸ್ಕೊಂಡ್ರೆ ತುಂಬ ಈಸಿಯಾಗಿ ನಿಮ್ಮ ಲೈಫ್ ಬಂಗಾರ ಆಗುತ್ತೆ. ಓಕೆ, ಸೊ ಅಂತ ಹೇಳ್ತಾ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪರ್ಸನಿನ ಒಂದು ಹೆಸರು ಅಥವಾ ಇನಿಷಿಯಲ್ನ ನೀವೇನಾದ್ರು ಶೇರ್ ಮಾಡೋದಕ್ಕೆ ಇಷ್ಟಪಟ್ಟರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ಅಲ್ಲಿ ತನಕ ವೀಕ್ಷಣೆ ಮಾಡಿದ್ದೀರಾ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ ಎಲ್ಲರಿಗೂ. ಹರೇ ಕೃಷ್ಣ.